ಅವ್ರು ಕಂಡ್ರಂತೂ ನನಗೆ ಆಗೋದೇ ಇಲ್ಲ, ಇವ್ರು ಕಂಡ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ, ಇವ್ರ ಮೇಲಂತೂ ನಂಗೆ ದ್ವೇಷ ಇದೆ, ಇವ್ರು ನನ್ನ ಶತ್ರುಗಳು, ಇವರಂತೂ ಬೇಡವೇ ಬೇಡ, ಇವ್ರು ಹಾಳಾಗೋದ್ರೆ ಚೆನ್ನಾಗಿರುತ್ತೆ, ಇವ್ರು ಯಾವಾಗ ಸಾಯ್ತಾರೋ ಗೊತ್ತಿಲ್ಲ. ಈ ಥರ ದ್ವೇಷದ ಭಾವನೆಗಳನ್ನು ನೀವು ಹೊರಹಾಕ್ತಾ ಇರಬಹುದು. ಆ್ಯಂಡ್ ಎಸ್, ನಮಗೆ ನೋವು ಕೊಟ್ಟವ್ರಿಗೆ ಈ ಥರದ ಭಾವನೆಗಳು ಬರೋದು ಸಹಜ. ಆದರೆ ನಿಮಗೆ ಗೊತ್ತಾ, ಈ ಥರದ ಭಾವನೆಯನ್ನು ನೀವು ತುಂಬ ರೆಗ್ಯುಲರ್ ಆಗಿ ಅನುಭವಿಸ್ತಾ ಇದ್ದರೆ ಅಥವಾ ನಿಮ್ಮ ಮನಸ್ಸಿನಿಂದ ಇದನ್ನು ಎಮಿಟ್ ಮಾಡ್ತಾ ಇದ್ದರೆ ಸರ್ವನಾಶ ಆಗುವ ದಾರಿಯನ್ನು ನೀವೇ ಹುಡ್ಕೊಳ್ಬಹುದು. ಹೇಗೆ? ಬನ್ನಿ, ಇವತ್ತಿನ ವಿಶೇಷವಾದ ಮುಖ್ಯವಾದ ಸಂಚಿಕೆಯಲ್ಲಿ ದ್ವೇಷ ನಿಮ್ಮನ್ನೇ ಹೇಗೆ ಸುಡುತ್ತೆ ಅರ್ಥ ಮಾಡಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಔಷಧ ರಹಿತ ಚಿಕಿತ್ಸೆಯ ಈ ಒಂದು ಸ್ಪೆಷಲ್ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ತುಂಬ ಇಂಪಾರ್ಟೆಂಟ್ 2 ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಎಸ್, ನಮಗೆ ದ್ವೇಷದಿಂದ ಒಂದು ರೀತಿ ಕಂಪ್ಲೀಟ್ ಫ್ರೀಡಮ್ ಇಲ್ಲ. ಬಿಕಾಸ್ ನಾವು ಸುಮ್ಮನೆ ಇದ್ದರೂ ನಮ್ಮ ಪಾಡಿಗೆ ನಾವಿದ್ದರೂ ಕಳೆದ ಸಂಚಿಕೆಗಳಲ್ಲಿ ನಾನು ಹೇಳಿದಾಗೆ ನಮ್ಮನ್ನು ಕೆಣಕಿ ದ್ವೇಷ ಬರೋ ಥರ ನಮ್ಮನ್ನು ಮ್ಯಾನಿಪುಲೇಟ್ ಮಾಡೋರು, ಬೆನ್ನು ಚೂರಿ ಚುಚ್ಚೋರು, ನಂಬಿಸಿ ಮೋಸ ಮಾಡೋರು ಹುಟ್ಕೊಂಡು ಬಿಡ್ತಾರೆ. ಆಗ ಇವ್ರು ಹಾಳಾಗೋಗ್ಲಿ, ಇವ್ರು ಹೀಗಾಗೋಗ್ಲಿ, ಅಯ್ಯೋ ಇವ್ರು ಯಾಕಾದರೂ ಇದ್ದಾರೆ ಅನ್ನೋ ಆ ನೆಗೆಟಿವ್ ಫೀಲಿಂಗನ್ನು ಸಹಜವಾಗಿ ನಿಮ್ಮ ಮೈಂಡ್, ನಿಮ್ಮ ಗಟ್, ನಿಮ್ಮ ಹಾರ್ಟ್, ಎವ್ರಿ ಸೆಲ್ ಇನ್ ಯೋರ್ ಬಾಡಿ ಸಮ್ಟೈಮ್ಸ್ ಸ್ಟಾರ್ಟ್ಸ್ ಥ್ರೋಯಿಂಗ್. ಅದಕ್ಕೆ ಹೇಳ್ತೀವಲ್ಲ, ಹೋಲ್ ಬಾಡಿ ಈಸ್ ಬಾಯ್ಲಿಂಗ್ ಅಂತೆಲ್ಲ ಹೇಳ್ತಾರೆ. ಬಟ್ ಇದು ಕಾರಣ ಏನು ಬೇಕಾದ್ರೆ ಇರ್ಬೋದು ಬಿಡಿ, ಕಾರಣ ಪಾರ್ಕ್ ಮಾಡಿಬಿಡೋಣ ನಾವು ಸ್ವಲ್ಪ ಹೊತ್ತು. ಯಾಕೆಂದರೆ ಮುಖ್ಯವಾದ ವಿಷಯಕ್ಕೆ ಬರೋಣ. ಎಷ್ಟೋ ಜನ ಇದನ್ನು ಹೇಳಿದ್ರು, ಬಟ್ ಇದನ್ನು ಹೇಗೆ ಬಿಡೋದು, ಆ ಥರ ಮಾಡಿದರೆ ಹೇಗೆ ಬಿಡೋದು ಅಂತ ಹೇಳ್ತಾರೆ. ನಮ್ಮ ಕಾರಣ ನಮ್ಮ ದೊಡ್ಡೋದು, ಆ ಕಾರಣ ದೊಡ್ಡದು, ಈ ಕಾರಣ ಚಿಕ್ಕದು ಅಂತ ಹೇಳೋಕ್ಕಾಗಲ್ಲ. ಆದರೆ ಇದರಿಂದ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದು ಇಲ್ಲಿ ಈ ಸಂಚಿಕೆಯ ಮುಖ್ಯ ಉದ್ದೇಶ ಆಗಿದೆ. ಅದರಿಂದ ಫೋಕಸನ್ನು ಅಲ್ಲಿಗಿಡೋಣ ಬನ್ನಿ. ಇಲ್ಲಿ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್, ಚೆನ್ನಾಗಿ ಅರ್ಥ ಆಗೋಕ್ಕೆ. ಲೆಟ್ಸೇ ಈಗ ಗಂಡ ತುಂಬ ಕಾಟ ಕೊಡ್ತಾ ಇರ್ತಾರೆ, ಇಲ್ ಟ್ರೀಟ್ ಮಾಡ್ತಾ ಇರ್ತಾರೆ, ಅಥವಾ ಒಂದು ಹೆಣ್ಮಗುಗೆ ಅತ್ತೆ ತುಂಬ ಸಮಸ್ಯೆ ಮಾಡ್ತಾ ಇರ್ತಾರೆ. ಸೊ ನ್ಯಾಚುರಲಿ 24 hours ಒಂದೇ ಸೂರ್ಯನ ಕೆಳಗೆ ಅವ್ರ ಜೊತೆ ಸ್ಪೇಸ್ ಶೇರ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ಆ ಕಾಟ ಕೊಡೋ ಗಂಡನೋ ಅತ್ತೆನೋ ಯಾರ ಮೇಲೋ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಥಾಟ್ಸು, ಕೋಪ, ಸೇಡು, ಸಿಟ್ಟು, ಅವ್ರು ಹಾಗಾಗೋಗ್ಲಿ ಹೀಗಾಗಲಿ ಈ ಥರ ಮಾಡ್ತಾ ಇಲ್ಲ, ಅವ್ರು ಕಂಡ್ರೆ ಆಗಲ್ಲ ಅನ್ನೋದು ಅಂದರೆ ಕಂಟಿನ್ಯೂಸ್ ಆಗಿ ರನ್ ಆಗುತ್ತಲ್ವಾ. ಬೆಳಗ್ಗೆ ಎದ್ದಾಗ, ರಾತ್ರಿ ಮಲಗಬೇಕಾದ್ರೆ, ಒಂದು ಚಿಕ್ಕ ವಸ್ತುನ ಆ ಕಡೆ ಈ ಕಡೆಯಿಂದ ಅವರು ಸರಿಯಾಗಿ ಇಡಲಿಲ್ಲ ಅಂದಾಗ, ನಿಮ್ಮನ್ನು ಮಾತಾಡಿಸ್ಲಿಲ್ಲ ಅಂದಾಗ, ಇಟ್ ಜಸ್ಟ್ ಕಂಟಿನ್ಯೂಸ್. ಅಥವಾ ಅವ್ರನ್ನ ನೋಡಿದಾಗೆಲ್ಲ ಸಬ್ಕಾನ್ಷಿಯಸ್ಲಿ ಸ್ಟಾರ್ಟ್ ಆಗೋಗುತ್ತೆ. ಇದು ರೂಢಿ ಆಗಿ 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 ಈಗ ನಾನು ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ತುಂಬ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ರೂಢಿ ಆಗಿ 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 ಬ್ರೈನ್ ಸೈನ್ಸ್ ಮೂಲಕ ನಾನು ಹೇಳ್ತಾ ಇದ್ದೀನಿ ಇದನ್ನು. ಯಾರನ್ನಾದರೂ ಒಬ್ಬರ ಮೇಲೆ ಕಂಟಿನ್ಯೂಸ್ ಆಗಿ ಈ ಥರದೊಂದು ಫೀಲಿಂಗ್ ಥ್ರೋ ಮಾಡ್ತಾ ಇದ್ದರೆ ಅದೊಂದು ಅಭ್ಯಾಸ ಆಗೋಗುತ್ತೆ. ಹೇಗೆ ಕುಡುಕರಿಗೆ ಕುಡ್ತಾ ಬಿಡೋಕ್ಕಾಗಲ್ವೋ, ಆಣೆ ಪ್ರಮಾಣ ಮಾಡಿದ್ರು, ಡ್ರಗ್ಸ್ ತೊಗೊಳ್ತಾ ಇರೋರಿಗೆ ಮನೇಲಿ ಕಳ್ತನ ಮಾಡ್ಕೊಂಡು ಹೋದರೂ ಪರವಾಗಿಲ್ಲ ನಾನು ತೊಗೊಳ್ಬೇಕು ಅನ್ನೋ ಚಡ ಬೀಳುತ್ತೋ, ಅದೇ ಥರ ಈ ಒಂದು ದ್ವೇಷದ ಫೀಲಿಂಗನ್ನ ಎಮಿಟ್ ಮಾಡೋದು ರೂಢಿ ಆಗೋಗುತ್ತೆ. ಈ ರೂಢಿಯನ್ನು ಬಿಡೋಕ್ಕೆ ಆಗದೆ ಕೊನೆಗೆ ಲೆಟ್ಸೆ ಅತ್ತೆ ತೀರ್ಕೊಂಡ್ಬಿಟ್ರು ಅಥವಾ ಬೇರೆ ಮನೆ ಮಾಡ್ಕೊಂಡು ಹೊಟ್ಟೋದ್ರು ಅಂತ ಇಟ್ಕೊಳ್ಳಿ, ರೂಢಿ ಆಗಿಬಿಟ್ಟಿದೆ. ಅಥವಾ ಇವರು ಇಷ್ಟದ ಪ್ರಕಾರನೇ ಅವ್ರು ನಿಜವಾಗ್ಲೂ ಯಾವುದೋ ರೀತಿಯಲ್ಲಿ ಹಾಳಾಗೋದ್ರು, ಹೊಟ್ಟೋದ್ರು, ಆ ಕಡೆ ಹೋದರು ಅಂತ ಇಟ್ಕೊಳ್ಳಿ. ಬಟ್ ಏನಾಯಿತು? ಇಲ್ಲಿ ದ್ವೇಷದ ಬೀಜ ಅಂಕುರ ಆಗಿ ಈಗ ಬೆಳೆದು ಬಿಟ್ಟಿದೆ. ಅದು ನಿಮ್ಮ ಅಟೆನ್ಷನ್ನ ಕೇಳ್ತಾ ಇದೆ. ಈಗ ನೆಕ್ಸ್ಟ್ ಟಾರ್ಗೆಟ್ ಒಂದು ಸರ್ಕಲ್ ವೈಸಲ್ಲಿ ಇದನ್ನು ನೋಡೋಣ. ನೀವು ಯಾರೋ ಎಕ್ಸ್ ವ್ಯಕ್ತಿ ಮೇಲೆ ದ್ವೇಷವನ್ನು ಸುಮಾರು ವರ್ಷಗಳ ಕಾಲ ಎಮಿಟ್ ಮಾಡಿದ್ದೀರಾ. ಅವರು ಪಕ್ಕದ ಮನೆಯವರು ಇರ್ಬೋದು, ಕೊಲೀಗ್ ಇರ್ಬೋದು, ಕಸಿನ್ ಇರ್ಬೋದು, ಗಂಡ ಇರ್ಬೋದು, ಅತ್ತೆ ಇರ್ಬೋದು, ಮಗಳಿರ್ಬೋದು, ಯಾರು ಬೇಕಾದ್ರೆ ಇರ್ಬೋದು. ಬಟ್ ಇದು ರೂಢಿ ಆಗಿರೋದ್ರಿಂದ ಅದು ಔಟರ್ ಸರ್ಕಲಲ್ಲಿ, ಅಂದರೆ ಏನು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದು ಇನ್ನರ್ ಕ್ಲೋಸರ್ ಸರ್ಕಲ್, ಅದಾದಮೇಲೆ ನಮ್ಮ ರಿಲೇಟಿವ್ಸು, ಕಸಿನ್ಸು, ಅವರು ಇವರು ಯಾರೋ ಬರ್ತಾರೆ, ಆಮೇಲೆ ಈ ಕೊಲೀಗ್ಸು ಅವರೆಲ್ಲ ಬರ್ತಾರೆ, ಆಮೇಲೆ ಪರಿಚಯರು ಯಾರೋ ಅವರು ಇವರು ನೆರೆಹೊರೆಯವರು ಅವರು ಇವರು ಅಂತ ಇಟ್ಕೊಳ್ಳಿ. ಸೊ ಈ ಔಟರ್ ಮೋಸ್ಟ್ ಸರ್ಕಲಲ್ಲಿ ಯಾರನ್ನಾದರೂ ಒಬ್ಬನು ಹುಡುಕತ್ತೆ. ಅವ್ರು ಹೀಗೆ ಮಾಡಿದ್ರು, ಅದಕ್ಕೆ ನಂಗೆ ಅವ್ರು ಕಂಡ್ರೆಲ್ಲ ಮತ್ತೆ ತಗೋ ಅದೇ ಥರದ ಥಾಟ್ಸ್. ಮತ್ತು ಅವರೆಲ್ಲ ಹೊರಟೋದ್ರು, ಡಿಸ್ಕನೆಕ್ಟ್ ಆದರು, ಅವ್ರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರು, ಅಥವಾ ಏನೋ ಆಯಿತು, ಇನ್ನೊಬ್ಬರನ್ನ ಹುಡುಕತ್ತೆ. ಏನಕ್ಕೆ? ಇದೇ ಥರದ ನೆಗೆಟಿವ್, ಅಸಮಾಧಾನಕರ ಅಥವಾ ಆ ಒಂದು ಫ್ರಸ್ಟ್ರೇಷನ್ ಥಾಟ್ಸ್ ರಿಲೀಸ್ ಮಾಡಿ 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 ರೂಢಿ ಆಗಿರುತ್ತಲ್ಲ,
ಅದನ್ನು ಮತ್ತೆ ಯಾರ ಮೇಲೆ ಹುಕ್ ಮಾಡಲಿ, ಎಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಒಂದು ವ್ಯಾಂಪೈರ್ ರಕ್ತನ ಹೀರೋಕ್ಕೆ ಹುಡುಕುತ್ತಲ್ಲ, ಆ ಥರ. ನಾನು ಹೇಳೋದು ನಿಮಗೆ ಒಂದು ಸ್ವಲ್ಪ ಬ್ರೂಟಲ್ ಅಥವಾ ಭೀಕರ ಅನ್ನಿಸ್ಬಹುದು, ಬಟ್ ಮೈ ಡಿಯರ್ ಫ್ರೆಂಡ್ಸ್, ಇಮೋಷನ್ಸ್ ಇಷ್ಟೇ ಭೀಕರವಾದದ್ದು. ಅಲ್ಲಿಂದ ನೆಕ್ಸ್ಟ್ ಇನ್ನರ್ ಸರ್ಕಲ್ಗೆ ಬರುತ್ತೆ. ಯಾರೋ ಕಸಿನ್ನೋ ಕೊಲೀಗನೋ ಹಿಡ್ಕೊಳ್ಳುತ್ತೆ, ಅವ್ರ ಮೇಲೆ ಅದೊಂದಷ್ಟು ವರ್ಷ ಎಮಿಟ್ ಮಾಡುತ್ತೆ. ಅವರು ಎಲ್ಲೋ ಹೋದರು, ಕಳೆದು ಹೋದರು, ಮನೆ ಖಾಲಿ ಮಾಡ್ಕೊಂಡು ಹೋದರು, ಏನೋ ಆಯಿತು ಅಂತ ಇಟ್ಕೊಳ್ಳಿ. ಕೊನೆಗೆ 21 ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಪ್ರೋಗ್ರಾಮ್ ತುಂಬ ಅಂದರೆ ತುಂಬಾ ಪಾಪ್ಯುಲರ್ ಆಗಿದೆ. ಸಾವಿರಾರು ಜನ ನೀವು ಮೇಲೆ ನೋಡ್ತಾ ಇರೋ ಹಾಗೆ ತಮ್ಮ ಅಭಿಪ್ರಾಯವನ್ನು ಹೃದಯ ತುಂಬಿ, ಇದೊಂದು ಆಶೀರ್ವಾದ, ಇದೊಂದು ಪುಣ್ಯ ಈ ಕ್ಲಾಸ್ ಅಟೆಂಡ್ ಮಾಡೋದು, ನಮಗೆ ಬೇಕಾಗಿರೋದಕ್ಕಿಂತ ಹೆಚ್ಚಾಗಿ ಇದರಿಂದ ನಾವು ಪಡ್ಕೊಂಡಿದ್ದೀವಿ. ನಾವು ನಮಗೆ ಬೇಕಾಗೋ ಆರೋಗ್ಯ, ನಮಗೆ ಬೇಕಾಗೋ ಹಣ ಅಂತಸ್ತಿನ ಬಗ್ಗೆ ನಾವು ಯಾವ ಥರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು, ನಮ್ಮ ಕನಸುಗಳನ್ನು ಯಾವ ಥರ ನನಸು ಮಾಡ್ಕೋಬೇಕು, ರಿಲೇಷನ್ಶಿಪ್ ಬೆಟರ್ಮೆಂಟ್ ಯಾಕೆ ಮುಖ್ಯ, ಆ್ಯಂಡ್ ಆ ಬೆಟರ್ಮೆಂಟ್ ಮುಖ್ಯನೋ ಇಲ್ವೋ, ಆ ಎನರ್ಜಿ ಕ್ಲಿಯರ್ ಮಾಡ್ಕೊಂಡಾಗ ಎಷ್ಟೆಲ್ಲ ಲಾಭಗಳು ನಮ್ಗೆ ಬರುತ್ತೆ, ಈ ಥರದ್ದೆಲ್ಲ ಸುಮಾರು ಅದ್ಭುತಗಳನ್ನು ಅನುಭವಿಸಿ ತಮ್ಮ ದೇಹದಲ್ಲಿ, ತಮ್ಮ ಮನಸ್ಸಿನಲ್ಲಿ, ಜೀವನದಲ್ಲಿ ಸಾಕಷ್ಟು ಬದಲಾವಣೆ ನೋಡಿದ್ದಾರೆ. ಆ್ಯಂಡ್ ಎಸ್, ನೀವು ನೋಡ್ತಾ ಇದ್ದೀರಾ ಅನಿಸುತ್ತೆ, ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲೇ ಅವ್ರದ್ದು ವಿಡಿಯೋ ಒಪಿನಿಯನ್ಸ್ನು ಸರಣಿಯಾಗಿ ಒಂದಾದ್ಮೇಲೆ ಒಂದು ನಾವು ಹಾಕ್ತಾನೇ ಇದ್ದೀವಿ. ಅವ್ರ ಅನುಭವಗಳನ್ನು ಕೇಳಿದ್ರೆ ನನಗೆ ರೋಮಾಂಚನ ಆಗುತ್ತೆ. ಇಷ್ಟು ಪಾಪ್ಯುಲರ್ ಆಗಿರೋ ವರ್ಕ್ಶಾಪ್ನ ನೀವಿನ್ನೂ ಅಟೆಂಡ್ ಮಾಡಿಲ್ವಾ? ಹಾಗಾದರೆ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ. ಇದೊಂದು 21 ದಿನದ ಬ್ಯೂಟಿಫುಲ್ ಪ್ರೋಗ್ರಾಮ್. ನಿಮ್ಮ ಜೀವನದ ಕನಸುಗಳನ್ನು ನೀವು ಹೇಗೆ ನನಸು ಮಾಡ್ಕೊಳ್ಬಹುದು, ಹೆಲ್ತ್, ಮನಿ, ಅಬಂಡೆನ್ಸ್, ಜಾಬ್, ಗುಡ್ ರಿಲೇಷನ್ಶಿಪ್, ಪೀಸ್, ಇದನ್ನೆಲ್ಲ ಹೇಗೆ ಮ್ಯಾನಿಫೆಸ್ಟ್ ಮಾಡಬಹುದು, ಯೂನಿವರ್ಸಿನ ಸೀಕ್ರೆಟ್ಸ್ನ ತಿಳ್ಕೊಳ್ಳೋದ್ರ ಮೂಲಕ ನೀವು ಕೂಡ ಆ ಒಂದು ಆನಂದವನ್ನು ಅನುಭವಿಸ್ಬೋದು. ಸಿಗ್ತೀನಿ ಮುಂಬರುವ 21 ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಚಾಲೆಂಜ್ ಪ್ರೋಗ್ರಾಮ್ನಲ್ಲಿ. ಫಸ್ಟ್ ಸರ್ಕಲಲ್ಲಿರೋ ಯಾರಾದರೂ ವ್ಯಕ್ತಿ ಮೇಲೆ ಬ್ಲೇಮ್ ಮಾಡಿ, ಇವ್ರು ಸರಿ ಇಲ್ಲ, ಇಷ್ಟೆಲ್ಲ ಮಾಡಿದೆ, ಈ ಥರ ಎಲ್ಲ ಸಾಕಿದೆ. ಉದಾಹರಣೆಗೋಸ್ಕರ ಹೇಳ್ತಾ ಇದ್ದೀನಿ, ಮನೆಯಲ್ಲೂ ಇದು ಬೇರೆ, ಬಟ್ ಮನೆಯಲ್ಲೂ ಇರುತ್ತೆ ಈ ಥರದ ಸನ್ನಿವೇಶಗಳು. ತನ್ನ ಮಗಳು ಅಥವಾ ಮಗನ ಮೇಲೇ ದ್ವೇಷ. ಅಂದರೆ ಒಂದು 20 ವರ್ಷ ಗಂಡನ ಮೇಲೆ ದ್ವೇಷ ಇತ್ತು, ಗಂಡ ತೀರ್ಕೊಂಡ್ಬಿಟ್ರು ಅಥವಾ ಅತ್ತೆ ತೀರ್ಕೊಂಡ್ಬಿಟ್ರು. ಈಗ ಅದನ್ನು ವಾಮಿಟ್ ಮಾಡೋಕ್ಕೆ, ಯಾಕಂದರೆ ಇಂಟೆನ್ಸ್ ಎನರ್ಜಿ, ಅದು ವಾಮಿಟ್ ಆಗಲೇಬೇಕು, ಒಳಗಡೆ ಡೆವಲಪ್ ಆಗಿಬಿಟ್ಟಿದೆ ಆ ಪರ್ಸ್ನಾಲಿಟಿ. ಕೊನೆಗೆ ಫಸ್ಟ್ ಸರ್ಕಲಲ್ಲಿ ತನ್ನ ಮಗನಿಗೆ, ಮಗಳಿಗೆ, ಸ್ವಂತದವರಿಗೆ ಆ ಒಂದು ಇಮೋಷನ್ನ ಥ್ರೋ ಮಾಡೋಕ್ಕೆ ಶುರು ಮಾಡುತ್ತೆ. ಆಗ ಪಾಪ ಮಗಳು ಅಥವಾ ಮಗ, ಯಾಕೆ ನಮ್ಮಮ್ಮನೇ ಅಥವಾ ನಮ್ಮಪ್ಪನೇ ನನ್ನ ಇಷ್ಟೊಂದು ದ್ವೇಷ ಮಾಡ್ತಾ ಇದ್ದಾರೆ, ಅಂಥದ್ದೇನು ಮಾಡಬಾರ್ದೇ ಇರೋದು ನಾನು ಮಾಡಿದ್ದೀನಿ, ನನ್ನ ಹತ್ರ ಮಾತನ್ನು ಯಾಕೆ ಬಿಟ್ಬಿಟ್ರು, ನನ್ನನ್ನೇ ಯಾಕೆ ಒಂದು ಕುಂಕುಮಗೂ ಕರೀದೇ ಇರೋ ಥರ ದ್ವೇಷ ತೋರಿಸ್ತಾ ಇದ್ದಾರೆ. ಎಷ್ಟೋ ಕ್ಲೈಂಟ್ಸ್ಗಳು ಇದನ್ನು ನನ್ನ ಹತ್ರ ಹಂಚ್ಕೊಂಡಿದ್ದಾರೆ, ಈ ಥರದ ಸಂಗತಿಗಳನ್ನು. ಮೈ ಡಿಯರ್ ಫ್ರೆಂಡ್ಸ್, ಇದು ಇಶ್ಯೂ ನಿಮ್ಮದಲ್ಲ, ನಿಮ್ಮ ಬಗ್ಗೆ ಅವ್ರಿಗೆ ಬೇಜಾರಿರೋದಲ್ಲ. ದ್ವೇಷ, ಸೇಡು, ಸಿಟ್ಟು, ಆಕ್ರೋಶ, ಅಸಮಾಧಾನಗಳನ್ನು ಎಮಿಟ್ ಮಾಡಿ 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 ಯಾರೂ ಸಿಗದೆ ಇದ್ದಾಗ ಕಣ್ಮುಂದೆ ಸದಾ ಕಾಣೋರ ಮೇಲೆ, ಯಾಕಂದರೆ ಅಷ್ಟೇ ಇಂಟೆನ್ಸ್ ಆಗಿ ಕಂಟಿನ್ಯೂಸ್ ಆಗಿ ಮಾಡಿರ್ತಾರೆ. ಎಲ್ಲೋ ಔಟರ್ ಸರ್ಕಲಲ್ಲಿರೋರು, ಯಾರೋ ದೂರದ ಕಸಿನ್ನು, ರಿಲೇಟಿವು, ಸ್ಕೂಲ್ ಮೇಟು, ದಿನ ಕಣ್ಣು ಕಾಣಲ್ಲ. ದಿನ ಕಣ್ಣು ಕಾಣೋದು ನೀವು ಅಲ್ವಾ? ಮಗ ಮಗಳು ಅಂತ ನೆನಪಾದಾಗ ಸೊಸೆ, ಅತ್ತೆ ಅಥವಾ ಅಮ್ಮ, ನಾನೊಂದು ರ್ಯಾಂಡಮ್ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. ಸೊ ಆ ಕ್ಲೋಸ್ ಕಂಟಿನ್ಯೂಸ್ ಸರ್ಕಲ್ ಇರೋರನ್ನ ಹಿಡ್ಕೊಂಡ್ಬಿಡುತ್ತೆ ಅವ್ರ ಮನಸ್ಸು. ಹಿಡ್ಕೊಂಡು ಅವ್ನು ಹಂಗೆ ಮಾಡಿಬಿಟ್ಟ, ಇವ್ನು ಹಿಂಗೆ ಮಾಡಿಬಿಟ್ಟ, ಅವ್ನು ಕಂಡ್ರೆ ಆಗಲ್ಲ, ಅಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ದ್ವೇಷ ಬೇಕೇ ಆಗಿರಲ್ಲ. ಅಥವಾ ನೀವು ಹೋಗಿ ನಿಮ್ಗೆ ನಿಜವಾಗ್ಲೂ ಧೈರ್ಯ ಇದ್ದು ಅಂಥದ್ದೇನು ಮಾಡಿದ್ದೀನಿ ನಾನು ಹೇಳು, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳು, ಅಷ್ಟು ಹಲ್ಲು ಮಸಿಯೋ ಥರ ಕೋಪ ಮಾಡಿಕೊಂಡು ನಾನು ನೋಡಿದ್ರೆ ಇದು ಮಾಡ್ತಿದ್ಯಲ್ಲ, ಏನು ಮಾಡಿದ್ದೀನಿ ಹೇಳು ಅಂತ ಕೇಳಿದ್ರೆ ಅದೆಲ್ಲ ಹೇಳೋಕ್ಕಾಗಲ್ಲ. ಅಥವಾ ಇಲ್ಲ, ನಾನು ಈ ಥರ ಎಲ್ಲ ಜಸ್ಟಿಸ್ ಮಾಡಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಆ ಆ್ಯಕ್ಷನ್ಗಳು ತುಂಬ ಆಳವಾಗಿ ಕ್ಲೈಂಟ್ಸ್ಗೆ ಹರ್ಟ್ ಮಾಡುತ್ತೆ. ಮುಖ ತಿರುಗಿಸ್ಕೊಂಡು ಈ ಥರ ಹೇಳಿದ್ರು, ನಾನು ನೋಡಲೇ ಇಲ್ಲ. ಆಶೀರ್ವಾದ ಮಾಡು ಅಂದರೆ ಕಾಲು ಜರುಗಿಸಿದ್ರು, ಮುಟ್ಲೇ ಇಲ್ಲ. ಅದು ತುಂಬ ಹರ್ಟ್ ಆಗಿರುತ್ತೆ ಪಾಪ ನಮ್ಮ ಹತ್ರ ಬರೋ ಥೆರಪಿ ಕ್ಲೈಂಟ್ಗಳು ಹೇಳ್ಕೊಳ್ಳೋದು. ಬಟ್ ಇವ್ರು ಹೋಗಿ, ಅಮ್ಮ ಏನು ಮಾಡಿದ್ದೀನಿ ಅತ್ತ, ಅಪ್ಪ ಏನು ಮಾಡಿದ್ದೀನಿ ಹೇಳು ಅಂದರೆ, ಅಫ್ಕೋರ್ಸ್ ಇವ್ರು ಕೇಳೋದು ಇಲ್ಲ, ಯಾಕಂದರೆ ಇವ್ರಿಗೂ ಆ ಒಂದು ಕಂಫರ್ಟ್ ಇರೋದಿಲ್ಲ. ಬಟ್ ಇವರ ಮನಸ್ಸಲ್ಲಿ ಕೇಳಿಕೊಂಡ್ರು ಅಲ್ಲಿ ಏನೂ ಉತ್ತರ ಇರೋದಿಲ್ಲ. ತಪ್ಪು ಆ ಕಡೆಯಿಂದ ಆಗಿರುತ್ತೆ, ಅದನ್ನು ಅವ್ರು ಈಗೋ ಕೂಡ ಒಪ್ಕೊಳ್ತಾ ಇರಲ್ಲ. ಅಥವಾ ಅವರಿಗೆ ನಾನು ಯಾಕೆ ಹಿಂಗಾಗಿದ್ದೀನಿ ಅನ್ನೋ ಕ್ಲಾರಿಟಿನೇ ಇಲ್ಲದೆ ಬೆಳಕಿನಿಂದ ತುಂಬ ದೂರ ಹೊಟ್ಟೋಗಿರ್ತಾರೆ. ಯಾಕಂದರೆ ಆ ದ್ವೇಷದ ಛಾಯೆ, ಕಪ್ಪು ಕತ್ತಲು ಅಷ್ಟು ಆಳವಾಗಿ ಅವ್ರನ್ನ ಆವರಿಸ್ಬಿಟ್ಟಿರುತ್ತೆ, ತುಂಬ ಡೀಪಾಗಿ. ಇಲ್ಲಿ ನಾನು ಯಾವುದೋ ಕನ್ಕ್ಲೂಷನ್ ಕೊಡೋಕ್ಕೆ ಮೊದಲನೇ ಬಾರಿಗೆ ಈ ವಿಡಿಯೋದಲ್ಲಿ ಇಷ್ಟಪಡಲ್ಲ. ಇಷ್ಟನ್ನೇ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ನಾಟ್ ಅಬೌಟ್ ಯು, ಇಟ್ಸ್ ಅಬೌಟ್ ದೆಮ್. ಆ್ಯಂಡ್ ಎಸ್, ಇದು ನಮಗೂ ಅಪ್ಲಿಕಬಲ್ ಆಗುತ್ತೆ,
ಆ ಥರ ಮಾಡಿದ್ರು ಅಂತ ಮತ್ತೆ ನೀವು ಕಂಟಿನ್ಯೂಯಸ್ ಆಗಿ ಹೀಗೆ ಮಾಡಿದ್ರಲ್ಲ, ನಾನು ಅಷ್ಟು ಚೆನ್ನಾಗಿದ್ರು, ಹಾಗೆ ಮಾಡಿದ್ರಲ್ಲ ಅಂತ ನೀವು ಆ ಅಸಮಂಜಸವಾದ ನೆಗೆಟಿವ್ ಫೀಲಿಂಗನ್ನು ಅದೇನು ಬೇಕಾರಾಗಿರ್ಬೋದು, ಅಸಮಾಧಾನ, ಕೊರಗು, ಬೇಜಾರು, ದ್ವೇಷ, ಸಿಟ್ಟು, ದ್ವೇಷ, ಶಾಪ ರಿಲೀಸ್ ಮಾಡ್ತಿದ್ರೆ ಅದು ರೂಢಿ ಆದರೆ ನೆಕ್ಸ್ಟು ನಿಮ್ಮನೆಗೆ, ನಿಮ್ಮ ಬಾಗಿಲಿಗೆ ಅದು ಬಂದುಬಿಡುತ್ತೆ ನಿಮ್ಮ ಮೂಲಕನೇ. ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್, ಕೊನೆಗೆ ಅದು ಎಲ್ಲಿ ಬಂದು ನಿಲ್ಲುತ್ತೆ ಗೊತ್ತಾ? ತನ್ನ ದೇಹದ ಮೇಲೆ ಬಂದುಬಿಡುತ್ತೆ ಕಾಯಿಲೆಯಾಗಿ. ತನ್ನ ದೇಹವನ್ನೇ ಅಯ್ಯೋ ಇದೊಂದು ಹಾಳಾದ ಕಾಯಿಲೆ ಅಂತ ತನ್ನ ಕಾಲನ್ನೇ, ತನ್ನ ಕೈಯನ್ನೇ, ತನ್ನ ಮೈಯನ್ನೇ, ತನ್ನ ಕಾಯಿಲೆಯನ್ನೇ ತನ್ನನ್ನೇ ತಾನು ಬೈಕೊಂಡು ಶಾಪ ಹಾಕೋ ಲೆವೆಲ್ಗೆ ಬಂದು ಕೊನೆಗೆ ದೇವರಿಗೂ ಶಾಪ ಹಾಕೋ ಲೆವೆಲ್ಗೆ ಕಂಟಿನ್ಯೂಸ್ ಆಗಿ ಕ್ರಾನಿಕ್ ಆಗಿ, ಅಫ್ಕೋರ್ಸ್ ಒಂದು ಇಂಪಲ್ಸಲ್ಲಿ ನಮಗೆ ಯಾರ ಮೇಲೋ ಬೇಜಾರು ಬರುತ್ತೆ, ಶಾಪ ಹಾಕ್ತೀವಿ, ಬೇಜಾರು ಮಾಡ್ಕೊಳ್ತೀವಿ. ಬಟ್ ಮೈಂಡಿಗೆ ಹೇಳಬೇಕಾಗತ್ತೆ, ನಿಲ್ಲು ನಿಲ್ಲು ಮನಸ್ಸೇ ನಿಲ್ಲು, ಬಿಡು, ಅವ್ರ ಅಜ್ಞಾನದಲ್ಲಿ ಏನೋ ಮಾಡಿದ್ದಾರೆ, ನೀನು ಮತ್ತೆ ನಿನ್ನ ಸಹಜವಾದ ಪ್ರೀತಿಯ ಸ್ವಭಾವಕ್ಕೆ ವಾಪಸ್ ಬಾ. ಅಫ್ಕೋರ್ಸ್ ನಿನ್ನ ಗಾರ್ಡಿನ ಪ್ರೊಟೆಕ್ಷನ್, ನೀನು ಮತ್ತೆ ಆ ಥರ ತಪ್ಪುಗಳನ್ನು ಮಾಡಿ ಮತ್ತೆ ಆ ನೋವಿಗೆ ಸಿಕ್ಕಾಕೊಳ್ದೇ ಇರೋ ಥರ ನೀನು ಪಾಠ ಕಲಿ. ಆದರೆ ಅವ್ರ ಬಗ್ಗೆ ನೀನು ಕಂಟಿನ್ಯೂಸ್ ಆಗಿ ಈ ಥರ ಎಮಿಟ್ ಮಾಡ್ತಾ ಇದ್ದರೆ ಕೊನೆಗೊಂದಿನ ನಮ್ಮ ಮನೆಯಲ್ಲಿ ನಮ್ಮವರೇ ಆಪ್ತರ ಮೇಲೆ ಆ ಫೀಲಿಂಗ್ ಬಂದು ಕೊನೆಗೆ ನನ್ನ ಮೇಲೆ ಬಂದು ನನ್ನ ಮತ್ತು ದೇವರ ನಡುವೆ ಸಂಬಂಧವನ್ನೇ ಹಾಳು ಮಾಡಿಬಿಡುತ್ತೆ. ಹೋಲ್ಡ್ ಆನ್ ಅಂತ ನಿಮಗೆ ನೀವೇ ಕೌನ್ಸಿಲಿಂಗ್ ಮಾಡ್ಕೊಳ್ಳಿ. ಈ ಥರದ ಕೇಸಸ್ನ ನಾನು ದಿನನಿತ್ಯ ನನ್ನ ಹೀಲಿಂಗ್ ಸೆಂಟ್ರಲ್ಲಿ ನೋಡ್ತಾನೆ ಇರ್ತೀನಿ. ಪಾಪ ನಾನು ಏನೂ ಮಾಡಿಲ್ಲ ಮೇಡಮ್, ಯಾಕೆ ನನ್ನ ಇಷ್ಟು ದ್ವೇಷ ಮಾಡ್ತಾರೋ ನಮ್ಮಮ್ಮ, ನಮ್ಮಪ್ಪ, ನಮ್ಮಣ್ಣ, ನಮ್ಮಕ್ಕ, ನನ್ನ ತಂಗಿ ಅಂತ ಕಣ್ಣೀರು ಹಾಕೋರನ್ನ ನೋಡ್ತೀನಿ. ಖಂಡಿತ ಬೇಜಾರಾಗತ್ತೆ. ಆದರೆ ತಪ್ಪು ನಿಮ್ಮದಲ್ಲ, ಪಾಪ ಅವರು ತನ್ನ ದ್ವೇಷದ ಬೆಂಕಿಯಲ್ಲಿ ಬೆಂದು ಸುಟ್ಟು ಹೋಗ್ತಾ ಇದ್ದಾರೆ. ಆದರೆ ಪ್ರಕೃತಿ ನಿಮಗೆ ಇಂಡೈರೆಕ್ಟಾಗಿ ಆ ಥರ ತಪ್ಪನ್ನು ನೀವು ಮಾಡಬಾರ್ದು ಮತ್ತು ಆ ಥರದ ಪ್ರೀತಿ ಅಪೇಕ್ಷೆ ಬೇಡ. ವಾಸ್ತವದಲ್ಲಿ ಅವರು ಅಷ್ಟು ಕೆಟ್ಟವರಲ್ಲ, ಅವರಿಗೆ ಆ ವಿಚಾರಧಾರೆ ರಾಕ್ಷಸದ ರೀತಿ ಕೂತಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನೀವು ಸ್ವಯಂ ಪ್ರೀತಿಯ ಕಡೆ ತಿರುಗೋದಕ್ಕೆ ಇದೊಂದು ತಿರುವು ಅಂತ ಅಂದ್ಕೊಂಡು ನೀವು ಕೂಡ ನೆಮ್ಮದಿಯಾದ ಜೀವನವನ್ನು ಸಾಗಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ನೀವು ಕೂಡ ಹಂಚ್ಕೊಳ್ಳಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಾವಿದ್ದೀವಿ ನಿಮ್ಮ ಜೊತೆ, ನಾವು ನಿಮ್ಮ ಪ್ರೀತಿ ಕೊಡ್ತಾ ಇದ್ದೀವಿ, ನಾವು ನಿಮ್ಮ ಆತ್ಮಬಂಧುಗಳು, ವಿ ಲವ್ ಯು ಅಂತ ಯಾಕೆ ನಾವೊಂದು ಬ್ಯೂಟಿಫುಲ್ ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡಬಾರ್ದು? ವಿಭಿನ್ನವಾಗಿ ಮಾಡೋಣ. ಎಸ್ ಆ್ಯಂಡ್ ಎಸ್, ಈ ಥರದ್ದು ಇನ್ನೂ ಸಾಕಷ್ಟು ವಿಡಿಯೋ ಬೇಕು ಅಂದರೆ ನೀವು ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಆ್ಯಂಡ್ ನಮ್ಮ ಹೋಲಿಸ್ಟಿಕ್ ಥೆರಪಿಸ್ಟ್ ಡಾಕ್ಟರ್ ಪೂರ್ವಿ ಜಯರಾಜ್ ವಾಟ್ಸಪ್ ಚಾನಲ್ಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಇನ್ನೂ ಸಾಕಷ್ಟು ಈ ಥರದ ವೀಡಿಯೋಗಳು, ಅಫರ್ಮೇಷನ್ಸ್, ಡೈಲಿ ಈ ಥರದ್ದು ಬೂಸ್ಟರ್ಸ್ ನಿಮಗೆ ಸಿಗ್ತಾನೆ ಇರುತ್ತೆ. ಮತ್ತೆ ಸಿಗ್ತೀನಿ ನಮ್ಮ 21 ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಪ್ರೋಗ್ರಾಮಲ್ಲಿ. ಈ ಥರದ ಸಾಕಷ್ಟು ವಿಚಾರಗಳಿದೆ. ನಿಮ್ಮ ಕನಸನ್ನು ನೀವು ನನಸು ಮಾಡ್ಕೊಳ್ಳೋಕ್ಕೆ ಏನೆಲ್ಲ ನೀವು ಮಾಡಿದ್ರೆ ಅದು ಸಾಧ್ಯ ಆಗುತ್ತೆ ಅನ್ನೋ ವಿಚಾರಗಳಿದೆ. ನಮ್ಮ ನವರಾತ್ರಿ ಕುಂಡಲಿನಿ ಕ್ಲಾಸಸಲ್ಲಿ ಇನ್ನೂ ಸಾಕಷ್ಟು ಬೆಳವಣಿಗೆಗೆ ಸ್ಕೋಪ್ ಇದೆ. ಯಾವ ಅಪ್ಕಮಿಂಗ್ ವರ್ಕ್ಶಾಪ್ ನಡೀತಾ ಇದೆ ಅದರ ಡೀಟೇಲ್ಸ್ ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ಇದೆ. ನಿಮಗೆ ಇಷ್ಟ ಅದನ್ನು ನೀವು ಆಯ್ಕೆ ಮಾಡಬಹುದು. ನಿಮ್ಮ ಹೀಲಿಂಗ್ ಜರ್ನಿಯನ್ನು ನೀವು ಅನ್ಫೋಲ್ಡ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯೋರ್ ಮೆಸೇಜ್. ಮತ್ತೆ ಸಿಗ್ತೀನಿ.